ಯಮ್ಮಿ ಸೂಪರ್. ನೀವು ಇದನ್ನ ಟ್ರೈ ಮಾಡಲೇಬೇಕು. ಈ ಪಲಾವ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ, ಮತ್ತೆ 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 ಟ್ರೈ ಮಾಡ್ತೀರಾ. ಅಷ್ಟು ಸಿಂಪಲ್ ಅಂಡ್ ಈಸಿ. ಫಸ್ಟು 2 ಗ್ಲಾಸ್ ರೈಸ್ನ ತಗೊಂಡು ವಾಶ್ ಮಾಡಿ 10 ಮಿನಿಟ್ಸ್ ನೆನೆಸಿಡಿ. ಇಲ್ಲಿ ಏನೇನು ತರಕಾರಿ ಇದೆಯೋ ಎಲ್ಲ ತರಕಾರಿನೂ ತಗೋಬಿಡಿ. ನಾನೇನು ತಗೊಂಡಿನಿ ಗೊತ್ತಾ? ಕ್ಯಾರೆಟ್, ಬೀನ್ಸ್, ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮನೆ ಯಾವುದು ಸ್ಪೀಡಾಗಿ ಬೇಗ ಆಗೋ ನಿಮ್ಮನೇಲಿ ರೆಸಿಪಿ ಯಾವ್ದಾದ್ರು ಇದೆಯಾ? ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವ್ದಾದ್ರು ಕಮೆಂಟ್ ಮಾಡ್ತೀರಾ? ಬೀನ್ಸ್ ಕಟ್ ಆದ್ಮೇಲೆ ಈರುಳ್ಳಿ, ಮೇಲೆ ಹಸಿಮೆಣಸಿನ್ಕಾಯಿ. ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ, ಅದಾದ್ಮೇಲೆ ಆಮೇಲೆ 1-2 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ಚಕ್ಕೆ, ಏಲಕ್ಕಿ, ಲವಂಗ, ಇನ್ನು ಬಿರಿಯಾನಿ ಐಟಮ್ಸ್ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರೋಷ್ಟು ನಾನು ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಮ್ಮ ಮನೇಲಿ ಶುಂಠಿ ಇರಲಿಲ್ಲಪ್ಪ, ಅದಕ್ಕೆ ನಾನು ನಾರ್ಮಲ್ ಅಂಗಡಿಯಲ್ಲಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದು ಹಾಕಿದ್ದೀನಿ. ನಿಮ್ಮ ಮನೇಲಿದ್ದರೆ ನೀವು ಪೇಸ್ಟ್ ಮಾಡಿಕೊಂಡು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಅದಾದಮೇಲೆ ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡಿ. ನಿಮ್ಮ ಮನೇಲಿ ತರಕಾರಿ ಕಟ್ ಮಾಡಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಡಿ. ನಮ್ಮ ಮನೇಲಿ ಬೀನ್ಸು, ಕ್ಯಾರೆಟ್ ಇತ್ತು. ನಿಮ್ಮ ಮನೇಲಿ ಹೂಕೋಸು ಮತ್ತು ಎಲೆಕೋಸು, ಬಟಾಣಿ ಎಲ್ಲ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ಹಾಕ್ಬಿಟ್ಟು ನೆನೆಸಿರೋ ಅಕ್ಕಿನ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ, ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಅದಾದಮೇಲೆ ಕಸೂರಿ ಮೆಥಿ ಹಾಕಿ 2 ವಿಷಲ್ ಬರೋವರೆಗೂ ವೈಟ್ ಮಾಡಿ. ಅದಾದಮೇಲೆ ರೆಡಿ ಆಯಿತು ನಿಮ್ಮ ಯಮ್ಮಿ ಸೂಪರ್. ನೀವು ಇದನ್ನ ಟ್ರೈ ಮಾಡಲೇಬೇಕು.